ಚಿಂತಾಮಣಿ ಎನ್ನುವ ಹಳ್ಳಿಯಲ್ಲಿ ಜನರೆಲ್ಲ ತಾವಾಯ್ತು ತಮ್ಮ ಮನೆ ಆಯ್ತು ಅಂತ ಇದ್ರು. ಯಾರು ಕೂಡ ಯಾರ ವಿಷಯದಲ್ಲಿ ಮಧ್ಯೆ ಹೋಗ್ತಿರ್ಲಿಲ್ಲ. ಆ ಹಳ್ಳಿಯ ಜನರು ಬರೀ ಸ್ವಾರ್ಥದಿಂದ ಇದ್ರು. ಅದೇ ಹಳ್ಳಿಯಲ್ಲಿ ಕೃಷ್ಣ ಎನ್ನುವ ಸಾಮಾನ್ಯ ವ್ಯಕ್ತಿ ವಾಸವಾಗಿದ್ದನು. ಕೃಷ್ಣನಿಗೆ ರಚನಾ ಎನ್ನುವ ಹುಡುಗಿಯ ಜೊತೆಯಲ್ಲಿ ಮದುವೆಯಾಗಿತ್ತು. ಕೃಷ್ಣ ತುಂಬಾ ನಿಸ್ವಾರ್ಥಿಯಾಗಿದ್ದನು. ಈ ಯಾರಾದರೂ ಕಷ್ಟ ಅಂತ ಬಂದ್ರೆ ಸಹಾಯ ಮಾಡುತ್ತಿದ್ದನು. ಕೃಷ್ಣ ಮನೆಯ ಮುಂದೆ ಕುಳಿತಿದ್ದನು. ಅವಾಗ ಕೃಷ್ಣನಿಗೆ ಪರಿಚಯ ಇರುವ ಶೇಖರ ಬಂದನು. ಹೇಗಿದ್ಯಾ ಶೇಖರ? ನಾನು ಚೆನ್ನಾಗಿದ್ದೇನೆ ಕೃಷ್ಣಣ್ಣ. ಊಟ ಆಯ್ತಾ? ಊಟ ಆಗಿಲ್ಲ ಅಂದ್ರೆ ಬನ್ನಿ ಊಟ ಮಾಡುವಂತೆ. ಇಲ್ಲ, ಊಟ ಆಯ್ತು, ನಾಯ್ತು. ನಾನು ಇಲ್ಲಿಗೆ ಬಂದ ಉದ್ದೇಶವೇ ಬೇರೆ. ಏನದು ಶೇಖರ? ಅಣ್ಣ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಅದುನ ಹೇಗೆ ಕೇಳಲಿ ಎಂದು ತಿಳಿದಿಲ್ಲ. ಏನ್ ಅಂದ್ಕೊಳ್ಬೇಡ ಶೇಖರ. ಏನ್ ಸಹಾಯ ಆಗ್ಬೇಕಿತ್ತು ಹೇಳು. ಅಣ್ಣ, ನನಗೆ 10,000 ರೂಪಾಯಿ ಹಣ ಬೇಕಿತ್ತು. ನನ್ನ ಮನೆಯಲ್ಲಿ ಏನೂ ಇಲ್ಲ, ಹಾಗೆ ಮಕ್ಕಳ ಶಾಲೆ ಶುಲ್ಕ ಕಟ್ಟಿಲ್ಲ ಎಂದು. ಮಕ್ಕಳನ್ನು ಶಾಲೆಯಿಂದ ಆಚೆ ಹಾಕಿದ್ದಾರೆ. ಅವರ ಶಾಲಾ ಶುಲ್ಕ ಕಟ್ಟಬೇಕು. ಅದಕ್ಕೆ 10,000 ಹಣ ಬೇಕು. ತುಂಬಾನೇ ಅಗತ್ಯ ಅಣ್ಣ. ಅದು ಶೇಖರ, ನನ್ನ ಕಡೆ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು? ಅಷ್ಟೊಂದು ಹಣ ನನ್ನ ಬಳಿ ಇಲ್ಲ ಶೇಖರ. ಅಣ್ಣ, ಹಾಗನ್ನಬೇಡಿ, ದಯಮಾಡಿ ಅಣ್ಣ. ನೀನ್ ಬೇರೆ ಯಾರನ್ನಾದ್ರೂ ಕೇಳು ಶೇಖರ. ಅಣ್ಣ, ನಾನು ಕೇಳಿದೆ, ಆದರೆ ಯಾರು ಕೂಡ ಕೊಡುತ್ತಿಲ್ಲ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಎಂದು ಅಂದುಕೊಂಡಿದ್ದಾರೆ. ಇನ್ನು ಕೆಲವರು ಸಾಕ್ಷಿಗೆ ಯಾರನ್ನಾದರೂ ಸಹಿ ಹಾಕಲು ಹೇಳುತ್ತಾರೆ. ಆದರೆ ಯಾರು ಕೂಡ ಒಪ್ಪುತ್ತಿಲ್ಲ. ಇವಾಗ ನಾನ್ ಏನ್ ಮಾಡ್ಲಿ ಹೇಳು ಶೇಖರ. ಅಣ್ಣ, ನೀವು ಯಾರ ಬಳಿ ಸಾಲ ತೆಗೆದುಕೊಡಿ, ನಾನು ಸರಿಯಾದ ಸಮಯಕ್ಕೆ ಹಣ ಮರಳಿ ಕೊಡ್ತೇನೆ. ಸರಿ ಶೇಖರ, ನಾನು ಯಾರ ಬಳಿಯಾದ್ರೂ ಸಾಲ ಕೇಳಿ ಕೊಡ್ತೇನೆ ಎಂದು ಹೇಳಿದನು. ಕೃಷ್ಣ ಆ ಊರಿನಲ್ಲಿ ತುಂಬ ಆಸ್ತಿ ಅಂತಸ್ತು ಇರುವ ಈರೇಗೌಡನ ಬಳಿ ಬಂದನು. ಈರೇಗೌಡ ಮನೆಯಲ್ಲಿ ಕುಳಿತು ಲೆಕ್ಕವನ್ನು ನೋಡ್ತಿದ್ದನು. ಕೃಷ್ಣ ಈರೇಗೌಡನ ಬಳಿ ಬಂದನು. ಏನ್ ಕೃಷ್ಣ, ಏನ್ ಸಮಾಚಾರ? ಏನಿಲ್ಲ ಮಾಮ, ಅದು ನಿಮ್ಮಿಂದ ಒಂದು ಉಪಕಾರ ಆಗಬೇಕಿತ್ತು. ಏನದು ಕೃಷ್ಣ? ಮಾಮ, ನನಗೆ 10,000 ಹಣ ಬೇಕಿತ್ತು. ದಯಮಾಡಿ ಕೊಡಿ ಮಾಮ. 10,000ನ? ಅಷ್ಟೊಂದು ಹಣ ಹೇಗೆ ಕೊಡ್ಲಿ ಕೃಷ್ಣ? ಹಣ ಏನೋ ಕೊಡ್ತೀನಿ, ಆದ್ರೆ ಅಡ ಏನು ಇಡ್ತೀಯಾ? ನಾನು ನನ್ನ ಮನೆಯನ್ನ ಅಡವಿಡುತ್ತೇನೆ. ದಯಮಾಡಿ ನನಗೆ ಹಣ ಕೊಡಿ. ಸರಿ ಕೃಷ್ಣ, ನಿನ್ನಂತ ಒಳ್ಳೆಯ ಮನಸ್ಸಿರುವನಿಗೆ ಹಣ ಕೊಡದೆ ಬೇರೆ ಯಾರಿಗೆ ಕೊಡ್ಲಿ? ಸರಿ ಎಂದು ಹೇಳಿ ಕೃಷ್ಣನಿಗೆ 10,000 ಕೊಡ್ತಾನೆ. ಕೃಷ್ಣ ಆ ಹಣವನ್ನು ತೆಗೆದುಕೊಂಡು ಬಂದು ಶೇಖರನಿಗೆ ಕೊಟ್ಟನು. ನೋಡು ಶೇಖರ, ನಾನು ನಿನ್ನ ನಂಬಿ ಸಾಲ ತೆಗೆದುಕೊಂಡು ಬಂದಿದ್ದೀನಿ. ಸರಿಯಾದ ಸಮಯಕ್ಕೆ ಮರಳಿ ಕೊಡು. ಸರಿ ಅಣ್ಣ, ನಾನ್ ಕೊಡ್ತೇನೆ ಎಂದು ಹೇಳಿದನು. ಶೇಖರ ಆ ಹಣವನ್ನು ತೆಗೆದುಕೊಂಡು ಹೋದನು. ಹೀಗೆ ಕೆಲವು ದಿನಗಳು ಕಳೆಯಿತು. ಶೇಖರ ಹಣ ಮರಳಿ ತಂದು ಕೊಡಲಿಲ್ಲ. ಇತ್ತ ಕೃಷ್ಣನಿಗೆ ತುಂಬಾ ಆತಂಕವಾಯಿತು. ಮರುದಿನ ಈರಯ್ಯ ಕೃಷ್ಣನ ಮನೆಯ ಬಳಿ ಬಂದನ. ಏನ್ ಕೃಷ್ಣ, ಹಣ ತೆಗೆದುಕೊಂಡು ಎಷ್ಟು ದಿನ ಆಯ್ತು, ಕೊಡ್ಲೇ ಇಲ್ಲ? ಎಲ್ಲಿ ನನ್ನ ಹಣ? ಮಾಮ, ನನಗೆ ಸ್ವಲ್ಪ ಸಮಯ ಕೊಡಿ. ಇವಾಗ ನನ್ನ ಬಳಿ ಹಣ ಇಲ್ಲ. ನಾನು ಮರಳಿ ಕೊಡುತ್ತೇನೆ. ಆಗೋದಿಲ್ಲ. ಇಷ್ಟು ದಿನ ಸಮಯ ಕೊಟ್ಟಿದ್ದೆ ಹೆಚ್ಚು, ಇನ್ನು ಮುಂದೆ ನಿನ್ನ ಮನೆ ನನ್ನದು ಎಂದು ಹೇಳಿ ವೀರಯ್ಯ ಕೃಷ್ಣನನ್ನು ಮನೆಯಿಂದ ಆಚೆ ಹಾಕಿದನು. ಕೃಷ್ಣ ಹಾಗೂ ರಚನಾ ಅಲ್ಲಿಂದ ಬೇರೆ ಮನೆಗೆ ಹೋದರು. ರಚನಾ ಕೃಷ್ಣನ ಬಳಿ ಬಂದು, ಏನ್ರಿ ಇದು, ನೀವು ಹಣ ಏನಕ್ಕೆ ಸಾಲ ತೆಗೆದುಕೊಂಡ್ರಿ? ಅಷ್ಟೊಂದು ಹಣ ಏನಕ್ಕೆ ತಗೊಂಡ್ರಿ? ಹಣ ತೆಗೆದುಕೊಂಡು ಏನ್ ಮಾಡಿದ್ರಿ ಎಂದು ಕೇಳಿದಳು. ಆವಾಗ ಕೃಷ್ಣ ನಡೆದ ಎಲ್ಲ ವಿಷಯವನ್ನು ತಿಳಿಸಿದನು. ಏನ್ರಿ, ನೀವು ಅವರಿಗೆ ಹಣ ಯಾಕೆ ಕೊಡ್ಸಿದ್ರಿ? ಇವಾಗ ನೋಡಿ, ನಮ್ಮ ಮನೆ ನಮ್ಮಿಂದ ದೂರ ಆಯಿತು. ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಮನೆ ನಮಗೆ ಆದಷ್ಟು ಬೇಗ ಬೇಕು ಎಂದು ಹೇಳಿದಳು. ಮರುದಿನ ಕೃಷ್ಣ ಶೇಖರನ ಮನೆ ಬಳಿ ಬಂದನು. ಆದರೆ ಶೇಖರ ಮನೆಯಲ್ಲಿ ಇರಲಿಲ್ಲ. ಅವನ ಹೆಂಡತಿ ಮನೆಯಲ್ಲಿದ್ದಳು. ಕೃಷ್ಣ ಅವಳ ಬಳಿ ಹೋಗಿ, ಅಕ್ಕನವರೇ, ನಿಮ್ಮ ಗಂಡ ಎಲ್ಲಿ? ನೀವು ಯಾರಣ್ಣ? ನಮ್ಮ ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಿನ್ನ ಗಂಡ ನನ್ನ ಬಳಿ 10,000 ತೆಗೆದುಕೊಂಡಿದ್ದಾನೆ. ಅದನ್ನು ಮರಳಿ ಕೊಡಲೇ ಇಲ್ಲ. ಹೌದಾ? ಅವರು 1 ವಾರದಿಂದ ಮನೆಗೆ ಬಂದಿಲ್ಲ. ನಮಗೇನೂ ತಿಳಿದಿಲ್ಲ. ಹೌದಾ? ನನ್ನ ಬಳಿ ಹಣ ತೆಗೆದುಕೊಂಡು ಬಂದ ಮನೆಯಲ್ಲಿ ಏನೂ ಇಲ್ಲ ಎಂದು ಹೇಳಿ ಎಂದು ಹೇಳಿದನು. ನಡೆದ ಎಲ್ಲ ವಿಷಯವನ್ನು ತಿಳಿಸಿದನು. ನಂತರ ಕೃಷ್ಣ ಶೇಖರನನ್ನು ಹುಡುಕಿಕೊಂಡು ಬಂದನು. ಶೇಖರ ಒಂದು ಕಾಗಾಡಿನಲ್ಲಿ ಸಿಕ್ಕಿದನು. ಆವಾಗ ಕೃಷ್ಣ ಅವನನ್ನು ಹೊಡೆದು ಬಡಿದು ಮನೆಗೆ ಕರೆದುಕೊಂಡು ಬಂದನು. ಬಿಟ್ಟನು. ಮತ್ತೆ ಅವನಿಗೆ ದುಡ್ಡು ಮರಳಿ ಕೊಡಲು ಹೇಳಿ ಅಲ್ಲಿಂದ ಮನೆಗೆ ಬಂದ ಒಂದಷ್ಟು ದಿನಗಳು ಕಳೆಯಿತು. ಶೇಖರ ಕೆಲಸ ಮಾಡಿ ಕೃಷ್ಣನಿಗೆ ಹಣನ ತಂದುಕೊಟ್ಟನು.
ಕೃಷ್ಣ ಈರಯ್ಯನಿಗೆ ಹಣ ಕೊಟ್ಟು ತನ್ನ ಮನೆ ಮರಳಿ ತೆಗೆದುಕೊಂಡನು. ಅತ್ತ ಶೇಖರ ಒಳ್ಳೆಯವನಾಗಿ ಬದಲಾಗಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಇತ್ತ ಕೃಷ್ಣನಿಗೆ ಮರಳಿ ಮನೆ ಸಿಕ್ಕಿತು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ನಿಮ್ಗಿಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.